ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಜವಳಿಕಾಯಿ ಪಚ್ಚಡಿ, ಅಕ್ಕಿ ರೊಟ್ಟಿ, ಅದ್ರ ಜೊತೆಗೆ ಅಗಸೆ ಬೀಜದಲ್ಲಿ ಮಾಡಿರೋಂತಹ ಚಟ್ನಿ. ತುಂಬ ಕಲರ್ಫುಲ್ಲಾಗಿರುತ್ತೆ ಆ ಚಟ್ನಿ, ಟೇಸ್ಟಿಯಾಗಿರುತ್ತೆ ಕೂಡ. ಅದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ 2.5 ಗ್ಲಾಸಷ್ಟು ನೀರು ತೊಗೊತಾ ಇದ್ದೀನಿ. ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇಲ್ಲೊಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ನೋಡಿ. ನಾನೀಗ ಎಷ್ಟು ಹಾಕ್ತಾಯಿದ್ದೀನೋ ಅಕ್ಕಿ ಹಿಟ್ಟು, ಮುಂಚೆ ಅಷ್ಟು ಹಾಕಿದ್ದೆ, ನೀವು ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು ಕೈ ಬಿಡ್ದಂಗೆ. ನೋಡಿ ಕುದಿ ಬಂತು. ಈಗ 2.5 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಅಷ್ಟು ಹಾಕ್ಕೊಂಡು ಒಂದೇ ಕುದಿಗೆ ನಾವು ಚೆನ್ನಾಗಿ ಕಲಿಸ್ಕೊಂಡ್ಬಿಡಬೇಕು. ಭಾಳ ಕುದಿ ಬರೋವರೆಗೂ ಬಿಡಬಾರ್ದು. ನೋಡಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಇದು ನಾನು ಮಾರ್ಕೆಟಲ್ಲಿ ತೊಗೊಂಡಿದ್ದು. ಬಿಸಿ ಇರೋವಂಥ ಪಾತ್ರೆಗಳಿಗೆ ಹಿಂಗೆ ಇಟ್ಕೊಂಡು ಕಲಿಸೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದು ಕುದಿ ಬಂದಿದ್ದಾಯ್ತಲ್ಲ, ಚೆನ್ನಾಗಿ ಹಿಂಗೆ ಕಲಿಸ್ಬೇಕು. ಸ್ವಲ್ಪನೂ ಗಂಟುಗಳಿರ್ದಿರಂಗೆ ಕಲಿಸ್ತಾ ಇರಬೇಕು. ನಾವು ನೋಡ್ಕೋಬೇಕು, ಒಂದು ಮುದ್ದೆ ಮಾಡ್ತೀವಲ್ಲ ನಾವು, ಆ ಮುದ್ದೆ ಹಂತಕ್ಕೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ತಾ ಬರಬೇಕು. ಸ್ವಲ್ಪ ಮೆತ್ತಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಹಂಗೆ ನೋಡ್ಕೋಬೇಕು. ಮೆತ್ತಗಾಯಿತು ಅಂತ ನಮಗೇನಾದರೂ ಅನಿಸಿದ್ರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೋಬೋದು. ನಾನು ಇನ್ನೊಂದು ಅರ್ಧ ಕಪ್ಪಷ್ಟು ಹಿಟ್ಟು ಎತ್ತಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಮತ್ತೆ ಕಲಿಸ್ಕೊಂಬಿಡ್ಬೇಕು ಚೆನ್ನಾಗಿ. ಗಂಟುಗಳೇನು ಇಲ್ದಿರಂಗೆ ಕೈ ಬಿಡ್ದಂಗೆ ಈ ಥರ ಕಲಿಸ್ತಾ ಇರಬೇಕು. ಆ ಹಿಟ್ಟೆಲ್ಲ ಪೂರ್ತಿ ಕಾಣಬಾರ್ದು, ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಈ ಥರ ಪೂರ್ತಿ ತಿರುಗಿಸ್ತಾನೇ ಇರಬೇಕು. ಕೈ ಬಿಟ್ಟರೆ ಮತ್ತೆ ಸೀದೋಗ್ಬಿಡುತ್ತೆ. ಇದೀಗ ಆಗಿದೆ. ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಜವಳಿಕಾಯಿ ನಾನು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ. ಇದ್ರ ತೊಟ ಎಲ್ಲ ತೆಗೆದುಬಿಟ್ಟು 2 ಪೀಸಸ್ ಮಾಡ್ಕೊಂಬಿಡ್ತೀನಿ. 2 ಪೀಸಸ್ ಮಾಡಿಕೊಂಡ್ರೆ ಅದು ಉರಿಯೋದಕ್ಕೂ ಕಷ್ಟ ಅನಿಸೋದಿಲ್ಲ, ಈಸಿಯಾಗಿರುತ್ತೆ. ನೋಡಿ, ಈ ಥರ ತೊಟ ಎಲ್ಲ ತೆಗೆದುಬಿಟ್ಟು 2 ಪೀಸಸ್ ಮಾಡ್ಕೋಬೇಕು. ಆಗಿದೆ. ಒಂದು ಪ್ಯಾನಲ್ಲಿ ನಾನೀಗ ಕೊಯ್ದಿರೋಂಥ ಜವಳಿಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 10 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸೇರಿಸಿ ಹುರ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಜವಳಿಕಾಯಿದು ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದ್ರ ಜೊತೆಗೆ ನಾನು ಖಾರ ನೋಡಿಕೊಂಡು ಒಂದು 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಅನಿಸಿದ್ರೆ ಕಮ್ಮಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಂದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಬಿಡಬೇಕು. ನೋಡಿ, ಇದು ಈ ಥರ ಕಲರ್ ಬರಬೇಕು. ಆಗಿದೆ ಇದು. ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕೋಣ, ತಣ್ಣಗಾಗಕ್ಕೆ ಬಿಡೋಣ. ಅಲ್ಲಿವರೆಗೂ ನಾವು ಅದೇ ಪ್ಯಾನಲ್ಲಿ ಅಗಸೆ ಬೀಜ, ಒಂದು 4 ಸ್ಪೂನ್ ಆಗೋಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಂಬಿಟ್ಟು ಪೌಡರ್ ಮಾಡ್ಕೋಬೇಕು. ಆವಾಗ ಇದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಅಗಸೆ ಬೀಜನ ಕೊನೆಯಲ್ಲಿ ಹಾಕಿದ್ರೆ ಆ ಪಚ್ಚಡಿಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಾಗಿದೆ. ಈಗ ತೆಗೆದುಬಿಡೋಣ. ತಣ್ಣಗಾಗಿತ್ತು ನೋಡಿ ಜವಳಿಕಾಯಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಡ್ರೈಯಾಗಿ ಮಾಡ್ಕೊಳ್ಳೋಣ. ಕೆಲವರು ಪಚ್ಚಡಿ ಅಂತ ನೀರು ಹಾಕ್ಬಿಡ್ತಾರೆ, ಅದು 3 ಡೇಸು ಇಡೋದಕ್ಕೆ ಬರೋದಿಲ್ಲ. ಇದು ಡ್ರೈ ಮಾಡಿಕೊಂಡ್ರೆ 3 ಡೇಸ್ ಹೊರಗಡೆನೇ ಇಡ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ನೆನೆಸಿರುವಂಥ ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಟೇಸ್ಟಿಗೆ ಚೆನ್ನಾಗಿರುತ್ತೆ ತುಂಬ. ಈಗ ಇದು ರುಬ್ಕೊಂಬರೋಣ. ತರಿಯಾಗಿ ರುಬ್ಕೊಂಡ್ರೆ ಸಾಕು, ನೀರೇನು ಹಾಕೋದು ಬೇಡ. ನೋಡಿ, ಈ ಥರ ಆದರೆ ಸಾಕು. ತರಿಯಾಗಿದೆ ನೋಡಿ. ನೀರೇನು ಯೂಸ್ ಮಾಡಿಲ್ಲ ನಾನು. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಸಣ್ಣದಾಗಿ ಹೆಚ್ಕೋಬೇಕು. ಒಂದು ಹಾಕಿದ್ರೆ ಸಾಕು. ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಮೊದಲೇ ಹಾಕಿದ್ವಲ್ಲ, ಅದಕ್ಕೆ ಈರುಳ್ಳಿ ಒಂದು ಒಗ್ಗರಣೆಗೆ ಹಾಕಿದ್ರೆ ಸಾಕು. ಈಗ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ. ಅದಕ್ಕೆ ಸಾಸಿವೆ,
ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊತೀನಿ. ಅದು ಸ್ವಲ್ಪ ಚಿಟಪಟ ಅನ್ನೋದು ನೋಡಿಕೊಂಡು ಈರುಳ್ಳಿನೂ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕಿ ಒಂದು ಲೈಟ್ ಬ್ರೌನ್ ಬಂದರೆ ಸಾಕು, ತುಂಬ ಬಾಡಿಸೋದು ಬೇಡ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ. ಈ ಥರ ಕಲಿಸ್ತಾ ಇರಬೇಕು, ಕೈ ಆಡಿಸ್ತಾ ಇದ್ದರೆ ಅದು ಸೀದೋಗಲ್ಲ. ಆಮೇಲೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ನಾವು ತರಿಯಾಗಿ, ಅದನ್ನು ಹಾಕ್ಕೊಂಡು ಬಿಡೋಣ. ಇದಕ್ಕೆ ಪೂರ್ತಿ ಎಲ್ಲ ಹಾಕ್ಕೊಂಡು, ಪೂರ್ತಿ ಎಲ್ಲ ಪ್ಯಾನಲ್ಲಿ ಹಾಕ್ಕೊಂಡು ಕೈ ಬಿಡಬಾರ್ದು, ಆ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು ಎಣ್ಣೆಯಲ್ಲೇ. ಆವಾಗ ತಳ ಅಂಟೋದಿಲ್ಲ ನೋಡಿ. ಈ ಥರ ಕಲಿಸ್ಕೊತಾ ಹೋಗಬೇಕು. ಅದು ಡ್ರೈ ಆಗಿರೋದ್ರಿಂದ ಪಚ್ಚಡಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸೊಪ್ಪಿನ ಪಲ್ಯ ಇದ್ದಂಗೆ ಇರುತ್ತೆ ನೋಡಿ. ಇದು ಅಗಸೆ ಬೀಜ ಹುರ್ಕೊಂಡಿದ್ವಲ್ಲ, ತಣ್ಣಗಾಗಿದೆ. ಇದನ್ನ ಈಗ ಪೌಡ್ರ್ ಮಾಡ್ಕೊಳ್ಳೋಣ. ಇದರಲ್ಲಿ ಒಮೆಗಾ 3 ತುಂಬ ಹೆಚ್ಚಾಗಿರೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ದಿನಾಗಲೂ ಸ್ವಲ್ಪ ಸ್ವಲ್ಪ ತೊಗೊಂಡ್ರೂ ಒಳ್ಳೆಯದು ನೋಡಿ. ಈ ಥರ ಪೌಡ್ರ್ ಮಾಡ್ಕೋಬೇಕು. ಇದರಲ್ಲಿ ನಾನೀಗ ಅರ್ಧ ಭಾಗ ಅಷ್ಟು ಮಾತ್ರ ಈ ಪಚ್ಚಡಿಗೆ ಬಳಸ್ತಾ ಇದ್ದೀನಿ ನೋಡಿ. ಅರ್ಧ ಭಾಗ ಹಾಕ್ಕೊತಾ ಇದ್ದೀನಿ. ಇನ್ನು ಉಳಿದ ಅರ್ಧ ಭಾಗನ ಹಂಗೆ ಎತ್ತಿಟ್ಟಿರ್ತೀನಿ ನೋಡಿ. ಈ ಥರ ಹಾಕ್ಕೊಂಡು ಪೂರ್ತಿ ಇದನ್ನು ಕಲಿಸ್ಬೇಕು. ಅದು ಪೂರ್ತಿ ಹಿಡಿಬೇಕು. ಅಗಸೆ ಬೀಜ ತುಂಬ ಒಳ್ಳೆಯದು ಹೆಲ್ತಿಗೆ, ಶುಗರ್ ಪೇಷಂಟಿಗೆ ಎಲ್ಲ ಒಳ್ಳೆಯದು ನೋಡಿ. ದಿನಾಗಲೂ ಸ್ವಲ್ಪ ಸ್ವಲ್ಪ ತೊಗೋಬೋದು. ಈಗ ಅರ್ಧ ಭಾಗ ಉಳಿದಿತ್ತಲ್ಲ ಅಗಸೆ ಬೀಜ, ಅದಕ್ಕೆ ಒಣಮೆಣ್ಸಿನ್ಕಾಯಿ 3 ಹಾಕಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಚಟ್ನಿ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. 3 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಸ್ವಲ್ಪ ತುರಿದಿರೋಂಥ ಒಣ ಕೊಬ್ಬರಿ ಅದು ನೋಡ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ. ಇದು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಸ್ವಲ್ಪ ನೆನೆಸಿರೋಂಥ ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಈ ನೀರು ಇಲ್ದಿರಂಗೆ ಹಂಗೆ ಪೌಡರ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿ. ಈ ಥರ ಪೌಡ್ರ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊತೀನಿ. ಅದು ಚಟ್ನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈಗ ನೋಡಿ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ರೊಟ್ಟಿಗೆ, ದೋಸೆಗೆ, ಯಾವುದೇ ಡಿಶಸ್ಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಗಸೆ ಬೀಜದ್ದು. ಈಗ ಮೊದಲೇ ಮಾಡಿಟ್ಟಿದ್ವಲ್ಲ ಹಿಟ್ಟು, ತಣ್ಣಗಾಗಿದೆ. ಇದು ಗಟ್ಟಿನೂ ಆಗಿದೆ ನೋಡಿ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಕೈಗೆ ಈ ಥರ ಎಣ್ಣೆ ಸವರ್ಕೊಂಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಒಂದು ಸ್ವಲ್ಪನೂ ಗಂಟುಗಳಿರ್ದಂಗೆ ನಾದ್ತಾ ಇರಬೇಕು. ಕೆಲವರು ನೀರು ಹಾಕ್ಕೊಂಡು ಕೂಡ ನಾದ್ಕೊತಾರೆ ಸಾಫ್ಟಾಗಿ ಬರೋದಕ್ಕೆ. ಅಂಟ್ಕೊಳ್ಳೇಬಾರ್ದು, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೋಬೇಕು. ಇದು ರಾಜಮುಡಿ ಅಕ್ಕಿಯಲ್ಲಿ ಮಾಡಿರೋ ಹಿಟ್ಟಲ್ವ, ಕಲರು ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ಅಷ್ಟು ಚೆನ್ನಾಗಿರೋ ರೊಟ್ಟಿ ಇದು, ಅಕ್ಕಿ ರೊಟ್ಟಿ. ಹೆಲ್ತಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ. ಈ ಥರ ರೋಲ್ ಮಾಡ್ಕೊತ ಆಮೇಲೆ ತಿರುಗಿಸಿ ಮತ್ತೆ ರೋಲ್ ಮಾಡ್ಕೊತ ನಾದ್ಕೋಬೇಕು. ಸ್ವಲ್ಪ ನೀರು ನನ್ನ ಕೈಗೆ ಹತ್ಕೊತಾ ಇದ್ದೀನಿ ನೋಡಿ. ಆಮೇಲೆ ಇದನ್ನು ಈ ಥರ ಪ್ರೆಸ್ ಮಾಡಿ ಮತ್ತು ಸಾಫ್ಟಾಗಿ ಮಾಡ್ಕೋಬೇಕು. ಎಷ್ಟು ಸಾಫ್ಟಾಗಿ ಮಾಡ್ಕೊತೀವೋ ನಾವು ಹಿಟ್ಟನ್ನು ಅಷ್ಟೇ ಚೆನ್ನಾಗಿರುತ್ತೆ. ರೊಟ್ಟಿ ಕೂಡ ಸಾಫ್ಟಾಗಿರುತ್ತೆ ನೋಡಿ. ಈಗ ಇದಾಗಿದೆ. ಒಂದು ಕಬ್ಬಿಣದ ಹೆಂಚಿಟ್ಟಿದ್ದೀನಿ, ಅದು ಬಿಸಿ ಆಗೋಕ್ಕೆ. ನಾವು ಈ ಮಣೆ ಮೇಲೆ ಅಕ್ಕಿ ಹಿಟ್ಟನ್ನು ಈ ಥರ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ನಮಗೆ ಎಷ್ಟು ಮೀಡಿಯಮ್ ಸೈಜ್ ರೊಟ್ಟಿ ಬೇಕಾ ಇಲ್ಲ ಚಿಕ್ಕದು ಬೇಕಾ ನೋಡಿಕೊಂಡು ಅಷ್ಟು ಉಂಡೆ ಎತ್ಕೊಂಡು ರೋಲ್ ಮಾಡ್ಕೋಬೇಕು. ಅದನ್ನು ಒಂದು ಶೇಪ್ ಮಾಡ್ಕೋಬೇಕು. ರೌಂಡ್ ಬೇಕು ಅಂದರೆ ರೌಂಡ್ ಶೇಪು ಆ ಥರ ಮಾಡ್ಕೋಬೇಕು ನೋಡಿ. ಈ ಥರ ಪ್ರೆಸ್ ಮಾಡಿ ಈ ಥರ ಒಂದು ಶೇಪ್ ಮಾಡ್ಕೋಬೇಕು. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊತ, ನಮಗೆ ಅದಕ್ಕೆ ಅಂಟಬಾರ್ದು. ಲೊಟ್ಟಣಿಗೆ ತೊಗೊಂಡಿರ್ತೀವಲ್ಲ, ಆ ಲೊಟ್ಟಣಿಗೆಗೆ ಈ ಹಿಟ್ಟು ಅಂಟಬಾರ್ದು. ಅಷ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ತಾ ಈ ಥರ ಲೊಟ್ಟಣಿಗೆಯಿಂದ ರುದ್ದುತ್ತಾ ಇರಬೇಕು. ರೌಂಡ್ ಶೇಪ್ ಬರಬೇಕದು. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಇದು ರುದ್ದುತ್ತಾ ಇದ್ದರೆ.
ಸ್ವಲ್ಪನೂ ಅಂಟ್ಕೊಳೋದಿಲ್ಲ, ಲೊಟ್ಟಣಿಗೆಗೆ ಇಲ್ಲ ಮಣೆಗೆ ಸ್ವಲ್ಪನೂ ಅಂಟೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ರೌಂಡ್ ಶೇಪು ದೊಡ್ಡದಾಗಿ. ಮತ್ತು ಸ್ವಲ್ಪ ಏನಾದರೂ ಅಂಟತ್ತೆ ಅಂತ ಅನಿಸಿದ್ರೆ ಹಿಟ್ಟು ಹಾಕ್ಕೊಂಡು ಮತ್ತೆ ತಿರುಗಿಸಿ ಮತ್ತು ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸುತ್ತಲೂ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತು ಈ ಥರನೇ ಲೊಟ್ಟಣಿಗೆಯಲ್ಲಿ ತಿರುಗಿಸ್ತಾ ಇರಬೇಕು ನೋಡಿ. ಚಪಾತಿ ಥರನೇ ಎಷ್ಟು ಅಗಲ ಬರುತ್ತೆ. ರೊಟ್ಟಿ ಇದು ಹಿಂಗೆ ಮಾಡಿದ್ರೆ ಸೀಳುತ್ತೆ, ಸುತ್ತಲೂ ಅಂಟ್ಕೊಳತ್ತೆ, ಏನಿಲ್ಲ, ಸ್ವಲ್ಪನೂ ಅಂಟೋದಿಲ್ಲ, ಸೀಳೋದಿಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಕಲ್ಲರು ಅಷ್ಟೇ ಚೆನ್ನಾಗಿದೆ ನೋಡಿ. ರಾಜಮುಡಿ ಅಕ್ಕಿದು ರೊಟ್ಟಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಇದಾಗಿದೆ ನೋಡಿ. ಈಗ ಬಿಸಿ ಆಗಿದೆಯಲ್ಲ ಕಬ್ಬಿಣದ ಹೆಂಚು, ಅದ್ರ ಮೇಲೆ ಇದನ್ನು ಅದ್ರ ಮೇಲೆ ಹಾಕ್ಕೊಂಬಿಡೋಣ. ಇದಕ್ಕೇನು ರೊಟ್ಟಿಗೆ ಕೆಲವರು ಕಾಟನ್ ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ಮೇಲೆ ಎಲ್ಲ ಸ್ಪ್ರೆಡ್ ಮಾಡ್ತಾರೆ. ನಾವೇನು ಸ್ಪ್ರೆಡ್ ಮಾಡ್ತಾಯಿಲ್ಲ ಇಲ್ಲಿ. ಹಂಗೆ ಅದರಲ್ಲೇ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಸಾಫ್ಟಾಗಿರುತ್ತೆ ನೋಡಿ. ಏನು ನೀರು ಹಾಕಿಲ್ಲ, ಏನೂ ಇಲ್ಲ. ನೀವು ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು, ಇಲ್ಲ ಬೆಣ್ಣೆ ಹಾಕ್ಕೋಬೋದು ಇದ್ರ ಮೇಲೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಾಗಿದೆ ನೋಡಿ, ಸುತ್ತಲೂ ಆಗಿದೆ. ತೆಗೆದುಬಿಡೋಣ ನೋಡಿ. ಈ ಥರ ಒಂದು ಕಡೆ ಫೋಲ್ಡ್ ಮಾಡಿಕೊಂಡು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಅಕ್ಕಿ ರೊಟ್ಟಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಇನ್ನೊಂದು ರೊಟ್ಟಿನೂ ಆ ಥರನೇ ಹಾಕ್ತಾಯಿದ್ದೀನಿ. ಇದಕ್ಕೂ ನೀರೇನು ಹಾಕಷ್ಟಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ತುಂಬ ಸಾಫ್ಟಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ. ಎರಡು ಕಡೆ ಸುಟ್ಟರೂ ಅದು ಗರಿಗರಿಯಾಗಿರೋದಿಲ್ಲ, ಸಾಫ್ಟಾಗೇ ಇರುತ್ತೆ ನೋಡಿ. ಇದಾಗಿದೆ. ಈಗ ಇದನ್ನು ಮತ್ತು ಸರ್ವಿಂಗ್ ಪ್ಲೇಟಿಗೆ ತೊಗೊಂಬಿಡೋಣ ನೋಡಿ. ಫ್ರೆಂಡ್ಸ್, ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಈಗ ಅದ್ರ ಜೊತೆಗೆ ಜವಳಿಕಾಯಿಯ ಪಚ್ಚಡಿ ಕೂಡ ರೆಡಿಯಾಗಿದೆ. ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ತುಪ್ಪ ಇಲ್ಲ ಅಂದರೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಅದ್ರ ಜೊತೆಗೆ ನಾನು ಅಗಸೆ ಬೀಜದ ಚಟ್ನಿ ಮಾಡಿದ್ದೀನಲ್ಲ, ಅದು ತುಂಬ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿದೆ ನೋಡಿ. ಇವತ್ತು ನಾನು ಮಾಡಿರೋ ಈ ಡಿಶ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್. ಮತ್ತು ನೀವು ಈ ಡಿಶನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನನಗೆ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್.